ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ. ಸೊ ಡಿ.ಕೆ.ಶಿಗೆ ಒಲಿತಾ ಇದೆ ಸಿಎಂ ಪಟ್ಟ. ಮೂರನೇ ವ್ಯಕ್ತಿಯ ಚರ್ಚೆನೇ ಇಲ್ಲ. ಶೀಘ್ರದಲ್ಲೇ ಡಿ.ಕೆ.ಶಿ ಪ್ರಮಾಣ ವಚನ ಸ್ವೀಕಾರ ದಿನಾಂಕ ಕೂಡ ನಿಗದಿಯಾಗುತ್ತೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇವತ್ತು ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಲಿತಾ ಇದೆ ಸಿಎಂ ಪಟ್ಟ. ಶೀಘ್ರದಲ್ಲೇ ಅದು ಡೇಟ್ ಎಲ್ಲ ಅವರೇ ನೋಡಬೇಕಾಗುತ್ತೆ. ಯಾಕೆಂತಂದರೆ ಅವರೆಲ್ಲ ಸ್ವಲ್ಪ ವಾರ, ದಿನಾಂಕ, ತಿಥಿ, ನಕ್ಷತ್ರ ಎಲ್ಲವನ್ನು ನೋಡ್ತಕ್ಕಂಥ ಪದ್ಧತಿ ಅವ್ರದ್ದು. ಸೊ ಅವರೇ ಬಂದು ಬೆಂಗಳೂರಿಗೆ ಬಂದು ಅವರೇ ಒಂದು ಡೇಟು ಟೈಮನ್ನು ಫಿಕ್ಸ್ ಮಾಡ್ಕೋತಾರೆ. ಹಾಗಾಗಿ ಡಿ.ಕೆ.ಶಿಗೆ ಮುಖ್ಯಮಂತ್ರಿ ಪಟ್ಟ. ಒಂದು ಕಡೆ ಸಿದ್ದರಾಮಯ್ಯನವರು ಸ್ಮೂತ್ ಎಕ್ಸಿಟ್, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸ್ಮೂತ್ ಎಂಟ್ರಿ. ಸೊ ಎರಡೂ ಕೂಡ ಸುಸೂತ್ರವಾಗಿ ನಡೆಯೋ ಹಾಗೆ ಬ್ಯಾಲೆನ್ಸ್ ಮಾಡಿದೆ ಹೈಕಮಾಂಡ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಸಿದ್ದರಾಮಯ್ಯನವ್ರದ್ದೇನೋ ಆಯಿತು, ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ಪ್ಲಾನಿಂಗ್ಸ್ ಎಲ್ಲ ಏನು, ಯಾವ ರೀತಿ, ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಸಲ ಸಿಎಂ ಸಿದ್ದರಾಮಯ್ಯ ಅವರು ಸ್ಮೂತಾಗಿ ಎಕ್ಸಿಟ್ ಆದಂಥ ಸಂದರ್ಭದಲ್ಲಿ ತದನಂತರ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಅಂದರೆ ಎಲ್ಲ ಒಂದು ಕಡೆ ಭಾಳಷ್ಟು ಸಾರಿ ಮೊದಲೇ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಿ ತದನಂತರ ಸಿಎಂ ರಾಜೀನಾಮೆ ಕೊಡ್ಬೋದು. ಆದರೆ ಈಗ ಎಲ್ಲ ಒಂದು ಕಡೆ ಮೊದಲು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬಳಿಕ ಗುರುವಾರ ಸಂಜೆಯೇ ಶಾಸಕಾಂಗ ಪಕ್ಷದ ಸಭೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಸಿದ್ದರಾಮಯ್ಯ ನಂತರ ಯಾರು ಶಾಸಕಾಂಗ ಪಕ್ಷದ ನಾಯಕ ಅಂತೇಳಿ. ಹಾಗಾಗಿ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ತಾರೆ. ತದನಂತರ ಅವರು ರಾಜಭವನಕ್ಕೆ ಹೋಗಿ ಕ್ಲೈಮ್ ಮಾಡ್ತಾರೆ. ಅಂದರೆ ನನಗೆ ಶಾಸಕಾಂಗ ಪಕ್ಷದ ನಾಯಕನಾಗಿದೆ, ನಾನು ಸಿಎಂ ಆಗಬೇಕು ಅಂತೇಳಿ. ಹಾಗಾಗಿ ಅವರು ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು, ಅಂದರೆ ಶುಕ್ರವಾರ ಪ್ರಮಾಣ ವಚನ ತಗೋತೀನೋ, ಶನಿವಾರ ತಗೋತೀನೋ, ಭಾನುವಾರ ತಗೋತೀನೋ ಅಂತೇಳಿ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಆ ಪ್ರಕ್ರಿಯೆಗಳನ್ನು ಸುಮಾರು ಒಂದು 2-3 ದಿನಗಳಲ್ಲಿ ಮುಗಿಸುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ, ಯಾಕೆಂದರೆ ಸಿಕ್ಕಂಥ ಅವಕಾಶವನ್ನು ಭಾಳ ಬೇಗ ಬಳಸ್ಕೊಳ್ಳುವಂಥದ್ದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಹಾಗಾಗಿ ತಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಪ್ರಮಾಣ ವಚನ ಪ್ರಕ್ರಿಯೆಯನ್ನು ಕೂಡ ಒಂದು ರೀತಿಯಲ್ಲಿ ಸ್ಪೀಡಪ್ ಮಾಡೋದಕ್ಕೆ ಕೂಡ ಮುಂದಾಗ್ತಾರೆ. ಹಾಗಾಗಿ ನಾಳೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲ್ ಅವರು ಈ ರೀತಿಯ ಪ್ರಕ್ರಿಯೆ ನಡಿಬೇಕು, ಹೀಗೆ ನಡಿಬೇಕು ಅಂತ ಏನು ಸೂಚನೆ ಕೊಡ್ತಾರೆ ಅದರ ಆಜ್ಞೆಯಂತೆ ಕೂಡ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅವರು ಕೂಡ ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತದನಂತರ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಫಟಾಫಟ್ ನಡೀತಿದೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಏನು ಒಂದು ರೀತಿಯಲ್ಲಿ ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಅಂತ ನಡೀತಾ ಇತ್ತು, ಈಗ ಒಟ್ಟೊಟ್ಟಿಗೆ ಎಲ್ಲೋ ಒಂದು ಕಡೆ ಈ ಒಂದು ಮೇ ಅಂತ್ಯದ ಕ್ರಾಂತಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಯಾರೂ ಕೂಡ ಊಹಿಸಿರ್ಲಿಲ್ವೇನೋ ಇಷ್ಟು ಫಾಸ್ಟಾಗಿ ಆಗುತ್ತೆ ಅಂತೇಳಿ. ಹಾಗಾಗಿ ಇದನ್ನು 15 ದಿನಗಳ ಕಾಲ ಮುಂದೆ ಹೋಗ್ಬೋದು ಅಂತ ಇತ್ತು. ಆದರೆ ಈಗ ಕ್ಲಿಯರ್ ಆಗಿ ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ 3-4 ದಿನಗಳ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಂದು ಕಡೆ ಈಗ ದೆಹಲಿಯಲ್ಲಿ ಇವತ್ತು ನಡೆದಂತಹ ಪ್ರಕ್ರಿಯೆಗಳು ಎಲ್ಲ ಕ್ಲಿಯರ್ ಮಾಡೇ ಕಳಿಸಿದ್ದಾರೆ. ಅವರು ಎಲ್ಲವನ್ನೂ ಕ್ಲಿಯರ್ ಮಾಡೇ ಕಳಿಸಿದ್ದಾರೆ. ಸೊ ಒಂದು ಕಡೆ ಇವಾಗ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಮಧ್ಯರಾತ್ರಿ ವೇಳೆಗೆ ಅವರು ಬೆಂಗಳೂರಿಗೆ ರೀಚ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. Sir, any discuss? Oh, please. Karnataka government. Sir, CM sir. CM sir. Are you going to step down, sir? Resign, sir. Sir, Sir, have party leadership told you to resign, sir? Sir, have party asked sir, you are to you going resign? to step down, sir? Sir, Siddaramaiah ji. are you going to step down, sir? ಓಕೆ, ದೆಹಲಿಯಲ್ಲಿ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಇವಾಗಲೂ ಕೂಡ ಯಾರ ಜೊತೆನೂ ಮಾತನಾಡೋದಕ್ಕೆ ತಯಾರಿಲ್ಲ. ಅವರು ಮಾಧ್ಯಮದವ್ರ ಜೊತೆ ಏನೂ ಮಾತಾಡಿಲ್ಲ. ಬಟ್ ಕೆಲವೊಂದು ಡಿಸ್ಕಷನ್ಸು, ಚರ್ಚೆಗಳೆಲ್ಲ ಆಗಿರುತ್ತೆ. ಅವರು ಕರ್ನಾಟಕ ಭವನದಲ್ಲೇ ಇದ್ದರು. ಬಹುತೇಕ ಅವರು ನಾಳೆ ಆಗಮಿಸ್ತಾರೆ ವಾಪಸ್ ಬೆಂಗಳೂರಿಗೆ ಅಂತಕ್ಕಂಥ ಮಾಹಿತಿ ಇದೆ. ಸದ್ಯಕ್ಕಂತೂ ಅವರು ಈಗ ದೆಹಲಿ ಬಿಟ್ಟು ಹೊರಟಿಲ್ಲ. ಸೊ ಹಾಗಾಗಿ ಚರ್ಚೆಗಳೆಲ್ಲ ಸಹಜವಾಗಿ ಆಗುತ್ತೆ. ಅದಕ್ಕಿಂತ ಮೇಜರ್ ಆಗಿ ಕರ್ನಾಟಕದ ಡೆವಲಪ್ಮೆಂಟ್ಸೇ ಬಹಳ ಮುಖ್ಯ ಇವಾಗ. ಮುಖ್ಯಮಂತ್ರಿಗಳ ರಾಜೀನಾಮೆ. Sir, have party leadership told you to resign, sir? Sir, have party asked Sir, you are to you resign? going to step down, sir?